ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಪತ್ರಕರ್ತರು ಸಮಾಜದ ಒಳಿತಿಗಾಗಿ ಪತ್ರಿಕಾ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಶ್ರೀ ಶ್ರೀ ಮಾರುತಿ ಗುರೂಜಿ. 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ವಾರ್ಷಿಕ ವರ್ಧಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಭಾಗಿ. ಟಿಎಸ್ಎಸ್ ಪ್ರಧಾನ ಕಚೇರಿ ಆವರಣದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಸೋದೆ ಅರಸರ ರಾಜಧಾನಿಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಶಿರಸಿ ಜಾತ್ರೆ ಪೂರ್ವದಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಗುರಿ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು. ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಚಿಂತನೆಗಳು ಸರ್ವಕಾಲಿಕ. ಲಿಂಗಾಯತ ನೌಕರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸಂಜೀವ್ ಕಡಗದ. 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಅಂಗನವಾಡಿ ಕೇಂದ್ರವನ್ನು ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು. ಪತ್ರಕರ್ತರು ಸಮಾಜದ ಒಳಿತಿಗಾಗಿ ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡಬೇಕು. ಪತ್ರಿಕಾ ಧರ್ಮ, ಪತ್ರಿಕಾ ಸ್ವಾತಂತ್ರ್ಯ, ಪತ್ರಿಕಾ ಉದ್ಯಮದ ಕುರಿತು ಇಂದು ಚಿಂತನೆ ಮತ್ತು ವಿಚಾರ ಸಂಕಿರಣಕ್ಕೆ ಇದೊಂದು ಸೂಕ್ತವಾದ ವೇದಿಕೆ. ಪತ್ರಕರ್ತರಾದವರು ಯಾರದೋ ಒತ್ತಡಕ್ಕೆ ಮಣಿದು ಪತ್ರಕರ್ತರ ಲೇಖನಿಯಲ್ಲಿ ವ್ಯತ್ಯಾಸಗಳಾದರೆ ಸಮಾಜದಲ್ಲಿ ದುಷ್ಪರಿಣಾಮಗಳಾಗುತ್ತವೆ. ಅಂತ ಒಂದು ಜವಾಬ್ದಾರಿ ಪತ್ರಕರ್ತರ ಮೇಲೆ ಇದೆ ಎಂದು ಬಂಗಾರಮಕ್ಕಿ ಸಂಸ್ಥಾನ ಮಠದ ಶ್ರೀ ಶ್ರೀ ಮಾರುತಿ ಗುರೂಜಿ ನುಡಿದರು. ಅಲ್ಲದೆ ಸಮಾಜವನ್ನು ಕಾಯುವ ಕರ್ತವ್ಯ ಪತ್ರಕರ್ತನ ಮೇಲೆ ಇದೆ ಎಂದು ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮ ಉದ್ದೇಶಿಸಿ ಬುಧವಾರ ಮಾತನಾಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು ಭಟ್ಕಳ ತಾಲೂಕು ಘಟಕ, ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣ ಮತ್ತು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜನವರಿ 28ರಂದು ಬುಧವಾರ ಶ್ರೀ ನಾಗಹಿಕ್ಕೆ ಧರ್ಮಾರ್ಥ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಗೋವಿಂದ ಪೂಜಾರಿ ಅವರು ಮಾತನಾಡಿ, ಎಷ್ಟೋ ಜನರಿಗೆ ನ್ಯಾಯ ಸಿಗದೇ ಇದ್ದಾಗ ಇಂಥ ಒಂದು ಪತ್ರಕರ್ತರ ಲೇಖನಿ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ. ಅವರ ಧೈರ್ಯ ಮತ್ತು ಸಾಹಸ ಅತ್ಯಂತ ಶ್ಲಾಘನೀಯವಾದದ್ದು ಎಂದರು. ಅಲ್ಲದೆ ಎಲ್ಲರಲ್ಲಿಯೂ ಲಕ್ಷ ಹಣ ಖರ್ಚು ಮಾಡಿ ಓದಿಸುವ ಸಾಮರ್ಥ್ಯ ಬಡವರಿಗೆ ಇರುವುದಿಲ್ಲ. ಅದಕ್ಕಾಗಿ ನಾನು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅವುಗಳ ಪುನರುಜ್ಜೀವನದ ಜೊತೆಗೆ ನನಗೆ ಸಾಧ್ಯವಾದಷ್ಟು ಸಮಾಜ ಸೇವೆಗೆ ಅಳಿಲು ಸೇವೆ ಮಾಡುತ್ತೇನೆ ಎಂದು ಹೇಳಿದರು. ಅಲ್ಲದೆ ಕಾನಿಪ ಧ್ವನಿ ಸಂಘಟನೆಯ ಪತ್ರಕರ್ತರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಸ್ಥಾಪಿಸಿ ಅದರ ಮೂಲಕ ಪತ್ರಕರ್ತರ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಲು ಚಿಂತನೆ ಮಾಡಿದ್ದೇನೆ ಎಂದರು. ನಂತರ ಮಾತನಾಡಿದ ಮೊದಲಿಯಾರ್ ಅವರು, ಪತ್ರಿಕೋದ್ಯಮ ಎಂದರೆ ಬರೀ ಸುದ್ದಿ ಮಾಡುವುದಲ್ಲ, ನೀವು ಮಾಡಿದ ಸುದ್ದಿ ಸರ್ಕಾರದ ಮಟ್ಟದಲ್ಲಿ ಹಾಗೂ ಸಮಾಜದ ಮಟ್ಟದಲ್ಲಿ ಪರಿಣಾಮ ಬೀರುವಂಥ ವರದಿಯಾಗಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಪತ್ರಿಕೆಗಳು ಬಂದಾಗಿದೆ ಮತ್ತು ಇನ್ನು ಹಲವಾರು ಪತ್ರಿಕೆಗಳು ಬಂದಾಗುವ ಸ್ಥಿತಿಯಲ್ಲಿ ಇದ್ದಾವೆ ಎಂದು ಹೇಳಿದರು. ಅದಕ್ಕಾಗಿ ಪತ್ರಿಕೆಯ ಮಾಲೀಕತ್ವದ ಒಡೆತನವನ್ನು ಪತ್ರಿಕೆಯನ್ನು ಉಳಿಸಿಕೊಳ್ಳಲು ಸರ್ಕಾರದ ಜಾಹೀರಾತಿಗಾಗಿ ಸರ್ಕಾರದ ಪರ ಕೆಲಸ ಮಾಡುತ್ತಿದ್ದೇವೆ ಎಂದರು. ನಂತರ ಮಾತನಾಡಿದ ಈಶ್ವರ ಮಲ್ಪೆ ಅವರು, ಪತ್ರಕರ್ತರಿಗೆ ಮತ್ತು ಪತ್ರಕರ್ತ ಕುಟುಂಬಕ್ಕೆ ಸರ್ಕಾರ ವಿಶೇಷ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಇಡೀ ರಾಜ್ಯದ ತುಂಬಾ ಸುದ್ದಿ ಮಾಡಲು ಪತ್ರಕರ್ತರು ತೆರಳುತ್ತಾರೆ. ಅಂತಹ ಪತ್ರಕರ್ತರಿಗೆ ಸರ್ಕಾರದಿಂದ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಎಂದರು. ಕರಾವಳಿ ಭಾಗದ ಅಧ್ಯಕ್ಷರಾದಂಥ ಕುಮಾರ್ ನಾಯಕರವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ನಾನು ಕೂತ್ಕೊಂಡಿದ್ದೆ. ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾರೆ. ಅಷ್ಟು ಏನೋ ಗೊತ್ತಿಲ್ಲ, ಅಷ್ಟು ಮಾಡೋದು ಇಂಪ್ರೆಷನ್ ನನಗೆ. ಇವತ್ತು ದುಡ್ಡು ಬಗ್ಗೆ ಅಲ್ಲದೆ ಹಣ ಎಷ್ಟಿರ್ತದೆ, ಋಣ ಇದ್ದಷ್ಟೇ ಮಾತ್ರ ಜೀವನ ಅಂತ ನಾವು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಆ ಒಂದು ಕಷ್ಟದ ಬಳಿಯಲ್ಲಿ ಬಂದಂಥ ಗೋವಿಂದ ಪೂಜಾರಿ ಅವರು ಇವತ್ತು ಯಾವ ಸರ್ಕಾರವೂ ಮಾಡ್ತಾ ಇಲ್ಲ ಕೆಲಸ. ಬಡವರನ್ನ, ನಿಜವಾದ ಬಡವರನ್ನ ಗುರುತಿಸಿ ಅವರಿಗೆ ಸುಸಜ್ಜಿತ ನಿವೇಶನ ಜೊತೆಗೆ ಮನೆಯನ್ನು, ಒಂದೊಂದು ಮನೆ 20 ಲಕ್ಷವರೆಗೆ ಖರ್ಚು ಮಾಡಿ ಆ ಬಡ ಜನಗಳಿಗೆ 15ನೇ ಮನೆ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಇಂಥ ವ್ಯಕ್ತಿಗಳು ಲೀಡರ್ ಅಂದ್ಬಿಟ್ಟು ನಿಜಕ್ಕೂ ಬಹಳಷ್ಟು ಮಾತಾಡೋದು, ಬಹಳಷ್ಟು ಖುಷಿಯಾಯಿತು ಕೂಡ. ನಾವು ಹೊಟ್ಟಿದ್ದೇವೆ ನಿಜ. ದುಡಿದವರಲ್ಲಿ ಒಂದು 50% ಇಟ್ಕೊಳ್ಳೋಣ. 50% ನಿಜವಾದಂತ ಫಲಾನುಭವಿಗಳು ಏನಿದ್ದಾರೆ, ಬಡಬಗ್ಗರು ಏನಿದ್ದಾರೆ ಅದಕ್ಕೆ ದಾನ ಮಾಡೋಣ. ಅಂತೂ ಮತ್ತೆ ನಾನು ಗೊತ್ತಿದ್ದೀನಿ. ಜೊತೆಗೆ ಇವತ್ತು ಈಶ್ವರ ಮಲ್ಪುರ ಬಗ್ಗೆ ಹೇಳೋದೇ ಒಡಿಸೆಲ್ಲ ನನಗೆ ಪರಿಚಯ ಇಲ್ಲ.
ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದೊಳಗೆ ನಾನು ನೋಡಿದ್ದೆ, ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ರು. ಇವತ್ತು ಖ್ಯಾತ ವಕೀಲರು ಬಂದಿದ್ದಾರೆ, ಅವರ ಭಾಷಣ ಯಾವ ಇದ್ರೂ ಕೇಳಲ್ಲ. ಅಂತ ಮಟ್ಟದ ಸೂಕ್ಷ್ಮತೆ, ಅಂತ ಮಟ್ಟದ ಸೂಚಿಗಳಂತೆ ಇವತ್ತೇನು ನಮ್ಮಲ್ಲಿ ಕೂತಿದ್ದಾರೆ ನಮ್ಮ ವಕೀಲರು, ನಾವು ವಕೀಲರು ಕೇಳಬೇಕಂತ ನಾವು ಬಳಸ ರವಿ. ನಂತರ ಮಾತನಾಡಿದ ಮಾಜಿ ಸಚಿವ ಶಿವಾನಂದ ನಾಯ್ಕ ಅವರು, ಯಾರಿಂದಲೂ ಆಗದ ಕೆಲಸವನ್ನು ಪತ್ರಕರ್ತರು ಮಾಡಿ ತೋರಿಸಿದ್ದಾರೆ. ಪತ್ರಕರ್ತರು ಸರ್ಕಾರದ ಮತ್ತು ಜನಪ್ರತಿನಿಧಿಗಳ ದಿನನಿತ್ಯದ ಕಾರ್ಯವೈಖರಿಗಳನ್ನು ಸಾರ್ವಜನಿಕರಿಗೆ ಉಣಬಡಿಸುವವರಾಗಿದ್ದು, ಅವರ ಈ ಒಂದು ಮಹತ್ವ ಕಾರ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಮ್ಮ ಸರ್ಕಾರವಿದ್ದಾಗ ಪತ್ರಕರ್ತರಿಗೆ ಹಲವಾರು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇವೆ. ಅಲ್ಲದೆ ಪತ್ರಕರ್ತರೆಲ್ಲರೂ ಶ್ರೀಮಂತರು ಬರುವುದಿಲ್ಲ, ಅವರಲ್ಲಿ ತುಂಬಾ ಬಡವರು ಇದ್ದಾರೆ. ಅಂತ ಬಡ ಪತ್ರಕರ್ತರ ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಬೇಕು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾನಿಪ ಧ್ವನಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗಲೆ ಅವರು, ಬರೀ 3 ವರ್ಷದಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ರಾಜ್ಯದ 21 ಜಿಲ್ಲೆಗಳಲ್ಲಿ ಜಿಲ್ಲಾ ಅಧ್ಯಕ್ಷರನ್ನು ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರನ್ನು ಹಾಗೂ 3,000 ಸದಸ್ಯರನ್ನು ಹೊಂದಿದೆ. ಆದುದರಿಂದ ಇಂಥ ಒಂದು ರಾಜ್ಯಮಟ್ಟದ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿದೆ ಎಂದು ಹೆಮ್ಮೆಯ ಮಾತುಗಳನ್ನಾಡಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಪತ್ರಕರ್ತರಿಗೆ ಆಗಬೇಕಾದ ಉಚಿತ ಬಸ್ ಪ್ರಯಾಣ, ಪತ್ರಕರ್ತರ ಮಾಶಾಸನ ಸೇರಿದಂತೆ ಎಲ್ಲ ಅನಾನುಕೂಲಗಳನ್ನು ಯಾವುದೇ ಕಠಿಣ ನಿಯಮಗಳಿಲ್ಲದೆ ಮಾತನಾಡಿಕೊಡಲು ಮತ್ತು ಕಾನಿಪ ಧ್ವನಿ ಸಂಘಟನೆಯಿಂದ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ವೇದಿಕೆಯಲ್ಲಿ ಭರವಸೆ ನೀಡಿದರು. ಹಿರಿಯ ಪತ್ರಕರ್ತ ಗಂಗಾಧರ್ ಮೌದಲಿಯಾರ್ ಅವರು ಮಾತನಾಡಿ, ಅವಸರದ ಟಿವಿ ಮಾಧ್ಯಮಗಳಿಗೆ ಪತ್ರಿಕೆಗಳು ನಲುಗಿ ಹೋಗುತ್ತಿದ್ದಾವೆ. ಈ ಸಮಸ್ಯೆಗಳನ್ನು ಎದುರಿಸಲು ರಾಜ್ಯದ ಹೆಸರಾಂತ ಪತ್ರಿಕೆಗಳು ಕ್ಷಣ ಕ್ಷಣಕ್ಕೂ ಸುದ್ದಿ ನೀಡಬೇಕು ಎಂಬ ಉದ್ದೇಶದಿಂದ ಇವತ್ತಿನ ಆಧುನಿಕತೆಗೆ ತಕ್ಕಂತೆ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಎಂದರು. ಪತ್ರಕರ್ತರಾದವರ ಮೇಲೆ ಅತ್ಯಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ. ಆ ಜವಾಬ್ದಾರಿ ಅರಿತು ಸತ್ಯ ಶೋಧನೆ ಮಾಡಿ ಸುದ್ದಿಗಳನ್ನು ಮಾಡುವಂತೆ ಪತ್ರಕರ್ತರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ, ಭಟ್ಕಳ ತಾಲೂಕು ಅಧ್ಯಕ್ಷ ಶಂಕರ್ ನಾಯ್ಕ್, ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷೆ ಶ್ರೀಮತಿ ಮೆಹಬೂಬಿ ಪಟೇಲ್ ಮತ್ತು ಕಾನಿಪ ಧ್ವನಿ ರಾಜ್ಯದ 21 ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಗಳೂರು ಲಕ್ಷ್ಮಣರಾವ್, ಬಸವರಾಜ್ ಪಾಟೀಲ್, ಈಶ್ವರ್ ಮಲ್ಪೆ, ಕದಂಬ ನ್ಯೂಸ್ ಫಸ್ಟ್ನ ಪ್ರಧಾನ ಸಂಪಾದಕ ಸೀತಾರಾಮ್ ಆಚಾರ್ಯ, ರಾಜೇಶ್ ಮೊಗೀರ್, ಆರ್ ರಮೇಶ್, ಶ್ರೀನಿವಾಸ್ ಆಚಾರ್, ಉದಯ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಸುದ್ದಿ ಬಹಳ ಅಷ್ಟೊಂದು ಹಿಂದೆ ಬರುವಂತ ವಿಚಾರಕ್ಕೂ ಇವತ್ತು ಬರುವಂತ ವಿಚಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೊದಲೇ ತುಂಬಾ ಅದಕ್ಕೆ ಮಹತ್ವ ಇತ್ತು, ಬಹಳ ದಿವಸ ಅದು ಜನರ ಬಾಯಲ್ಲಿ ಮತ್ತು ಕಿವಿಯಲ್ಲಿ ಇರ್ತಿತ್ತು. ಇವತ್ತು ಆಗಲ್ಲ. ಇವತ್ತು ಬಂದ ಸುದ್ದಿ ನಾಳೆ ಜನರ ಮನಸ್ಸಿನಲ್ಲಿ ಇರುವುದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಇವತ್ತು ಪತ್ರಿಕೆ ಬಗ್ಗೆ ಜನರಿಗೆ ಆ ಮಹತ್ವವನ್ನು ಕಳ್ಕೊಳ್ತಾ ಇದೆ. ಆದ್ರಿಂದ ಆ ಮಹತ್ವವನ್ನು ಕಳ್ಕೊಳ್ಬಾರ್ದು, ಅದರಲ್ಲೊಂದು ಮಹತ್ವವನ್ನು ಉಳಿಸ್ಕೊಳ್ಬೇಕು. ವಿಶೇಷವಾಗಿ ಅವ್ರ ಮೇಲೆ ತುಂಬಾ ದೊಡ್ಡ ಹೊಣೆಗಾರಿಕೆ ಇದೆ. ಕ್ಷೇತ್ರದಲ್ಲಿ ನಮ್ಮ ಅಧಿಕಾರದಲ್ಲಿ ಇದ್ದಂಥವ್ರು ಮಾಡಿದಂಥ ತಪ್ಪನ್ನೇ ಎತ್ತಿ ಹಿಡೋದ್ರ ಜೊತೆಗೆ ಸಾಧನೆ ಮಾಡಿದಂಥವರ ಬೆನ್ನಟ್ಟುವಂಥ ಕೆಲಸವನ್ನು ಕೂಡ ಮಾಧ್ಯಮದವರು ಮಾಡಬೇಕಾಗ್ತದೆ. ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು ಮತ್ತೆ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರನ್ನ ಗುರುತಿಸಿ ಅವರನ್ನು ಬೆನ್ನಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ಆದ್ರಿಂದ ಅಂಥ ಕೆಲಸವನ್ನ ಈ ಸಂಘ ಮಾಡಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಖಾಲಿ ಒಂದು ಉದ್ಘಾಟನೆ ಮತ್ತು ಒಂದು ಗೋಷ್ಠಿ ಅಷ್ಟೇ ಅಲ್ಲ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕೂಡ ಬೆನ್ನಟ್ಟುವಂಥ ಕೆಲಸವನ್ನ ಮಾಡಿದ್ದಾರೆ. ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಿ. ಮಾಧ್ಯಮದವರಿಗೆ ವಿಶೇಷವಾಗಿ ಅವರಷ್ಟು ಶ್ರೀಮಂತರೇನೂ ಆಗಿರುವುದಿಲ್ಲ. ಆದರೂ ಕೂಡ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕಾಗ್ತದೆ. ಆದರೆ ವಿಶೇಷವಾಗಿ ಉಳಿದ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ. ತಾವೊಂದು ಬಿತ್ತರಿಸುವಂತ ಒಂದು ಸುದ್ದಿ ದೇಶದಲ್ಲಿ ಸಮಾಜದಲ್ಲಿ ಬಹಳ ಒಂದು ದೊಡ್ಡ ಪರಿಣಾಮವನ್ನೇ ತರುವಂಥದ್ದು, ಒಂದು ಬದಲಾವಣೆಯನ್ನೇ ತರುವಂತ ಒಂದು ಶಕ್ತಿ ಇದೆ. ಆ ರೀತಿಯ ತಮ್ಮ ವರ್ತನೆಗೆ ಬಹಳ ಮಹತ್ವ ಇದೆ. ಆದ್ರಿಂದ ನಾವು ಕೂಡ ನಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚು ಕಲ್ಪನೆ ಇಟ್ಕೊಂಡು ಬೇರೆ ಕ್ಷೇತ್ರದಲ್ಲಿ ಏನಾದರೂ ತಪ್ಪನ್ನು ಮಾಡಿದ್ರೆ ಆ ಕ್ಷೇತ್ರಕ್ಕೆ ಸೀಮಿತವಾಗಿರ್ತದೆ. ಆದ್ರೆ ಮಾಧ್ಯಮ ಕ್ಷೇತ್ರ ಹಾಗಲ್ಲ, ಇಡೀ ಸಮಾಜದ ಮೇಲೆ ಪರಿಣಾಮ ಬೀಳ್ತದೆ ಮತ್ತು ಒಂದು ವ್ಯವಸ್ಥೆ ಮೇಲೆ ವ್ಯತ್ಯಾಸ ಆಗ್ತದೆ. ಅಧಿಕಾರದಲ್ಲಿ ಇದ್ದವರು ತಪ್ಪು ಮಾಡಿದಾಗ ತಿದ್ದುವಂಥದ್ದು, ಅವರಿಗೆ ಬುದ್ಧಿ ಹೇಳುವಂಥದ್ದು, ಅವರಿಗೆ ಕಿವಿ ಹೇಳುವಂಥ ಕೆಲಸವನ್ನ ಮಾಡುವಂಥದ್ದು ಸಹಜ. ಆದರೆ ಒಳ್ಳೆಯ ಸಾಧನೆಯನ್ನು ಮಾಡಿದಂಥವರನ್ನ ಗುರುತಿಸಿ ಅವರನ್ನು ಕೂಡ ಬೆನ್ನಟ್ಟುವಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಮತ್ತು ಸಮಾಜದಲ್ಲಿ ಒಳ್ಳೆಯ ಉತ್ತಮವಾದ ಲೇಖನವನ್ನು ಬರೆಯುವಂಥದ್ದು, ಒಳ್ಳೆಯ ಸಮಾಜದಲ್ಲಿ ಇರುವಂಥ
ಮಾಡ್ತಾ ಒಂದು ಒಳ್ಳೆಯ ಸಂಗತಿಗಳನ್ನು ಗುರುತಿಸಿ ಅದನ್ನ ಬಿತ್ತಿಸುವಂತ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಇವತ್ತು ಪತ್ರಕರ್ತರ ಧ್ವನಿ ಕಾರ್ಯಕ್ರಮಕ್ಕೆ ಬಂದಿದ್ದು ಭಟ್ಕಳದಲ್ಲಿ ನಡೀತಾ ಇದೆ. ಬೆಂಗಳೂರಿಂದ ಇಲ್ಲಿ ಎಲ್ಲ ಪತ್ರಕರ್ತರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಜನರು ಕೆಲವೊಂದು ಕಷ್ಟಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರು ಅವರ ಬಾಯಿ ಮುಚ್ಚುವಂಥ ಕೆಲಸ ಇರುತ್ತೆ. ಎಷ್ಟೋ ಜನರಿಗೆ ನ್ಯಾಯ ಬೇಕಾಗುತ್ತೆ. ಎಷ್ಟೋ ಜನರು ತುಂಬ ತೊಂದರೆಗೆ ಒಳಗಾಗಿರ್ತಾರೆ. ಆ ವಿಷಯನ್ನು ಬೇರೆಯವರ ಗಮನಕ್ಕೆ ತರಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಮಯದಲ್ಲಿ ಈ ಪತ್ರಕರ್ತರ ಟೀಮು ಧ್ವನಿಯಾಗಿ ನಿಂತಾಗ ಮಾತ್ರ ಅವರಿಗೆ ನ್ಯಾಯ ಒದಗಲಿಕ್ಕೆ ಸಾಧ್ಯ ಇದೆ. ಇಂಥ ಸಂಘ ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳಿಬೇಕು. ಎಷ್ಟೋ ಜನರಿಗೆ ನ್ಯಾಯ ಕೊಡಿಸುವಂಥ ಕಾರ್ಯ ನ್ಯಾಯಯುತವಾಗಿ ಇರಬೇಕು. ಇಂಥ ಒಂದು ಟೀಮ್ ಜೊತೆಗೆ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ತುಂಬ ಖುಷಿಯಾಗಿದೆ. ಮುಂದೆ ಸಹ ಈ ಟೀಮ್ ಜೊತೆ ನಾನು ಯಾವತ್ತೂ ಜೊತೆಯಾಗಿರ್ತೇನೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಗರದ ಪ್ರತಿಷ್ಠಿತ ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಜನವರಿ 26ರಂದು ಸೋಮವಾರ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಅಧ್ಯಕ್ಷೆ ಶ್ರೀಮತಿ ಮೆಹಬೂಬಿ ಪಟೇಲ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ನಿರ್ದೇಶಕರು, ಸದಸ್ಯರು, ಬ್ಯಾಂಕ್ನ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜನವರಿ 28ರಂದು ತಾಲೂಕಿನ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ವಾರ್ಷಿಕ ವರ್ಧಂತಿ ಉತ್ಸವ ಕಾರ್ಯಕ್ರಮ ಹಾಗೂ ನೂತನ ಶಾಖಾ ಮಠದ ಅಡಿಗಲ್ಲು ಮುಹೂರ್ತ ಕಾರ್ಯಕ್ರಮದಲ್ಲಿ ಶಾಸಕರಾದ ದಿನಕರ್ ಕೆ ಶೆಟ್ಟಿಯವರು ಭಾಗಿಯಾಗಿ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಹಾಗೂ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಟಿಎಸ್ಎಸ್ ಪ್ರಧಾನ ಕಚೇರಿ ಆವರಣದಲ್ಲಿ ಜನವರಿ 26 ಸೋಮವಾರ ಬೆಳಗ್ಗೆ 77ನೇ ಗಣರಾಜ್ಯೋತ್ಸವವನ್ನು ಟಿಎಸ್ಎಸ್ ಉಪಾಧ್ಯಕ್ಷರಾದ ಶ್ರೀ ಮಹಾಬಲೇಶ್ವರ್ ಎನ್ ಭಟ್ ತೋಟಿಮನೆ ಇವರು ಧ್ವಜಾರೋಹಣ ಮಾಡುವುದರೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಿಬ್ಬಂದಿಗಳಿಗೆ, ಸದಸ್ಯರಿಗೆ, ವರ್ತಕರಿಗೆ, ಮಾಜಿ ಸಿಬ್ಬಂದಿಗಳಿಗೆ 77ನೇ ಗಣರಾಜ್ಯೋತ್ಸವದ ಶುಭ ಕೋರುವುದರೊಂದಿಗೆ ಜಗತ್ತಿನಲ್ಲಿಯೇ ಜನ, ಜಾತಿ, ಭಾಷೆ, ಪ್ರಕೃತಿ ಎಲ್ಲದರಲ್ಲಿಯೂ ಅತಿ ವಿಶೇಷವಾದ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ದೇಶಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸೂಕ್ತ ಸಂವಿಧಾನವನ್ನು ರಚಿಸಿ ಭಾರತೀಯರಿಗೆ ಮಾರ್ಗದರ್ಶನ ನೀಡಿದ್ದನ್ನು ಹಾಗೂ ಭಾರತ ಸರ್ವತಂತ್ರ ಸ್ವತಂತ್ರವಾಗಲು 3 ರಿಂದ 4 ದಶಕಗಳ ಕಾಲ ಹಗಲಿರುಳು ಶ್ರಮಿಸಿ ಹೋರಾಡಿದ ಬಲಿಯಾದ ಮಹಾತ್ಮರನ್ನು ಸ್ಮರಿಸಿದರು. ದೇಶವ್ಯಾಪಿ ಹಬ್ಬಿರುವ ಲಂಚಾವತಾರ ವ್ಯವಸ್ಥೆ ನಿರ್ಮೂಲನೆವಾಗಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ಎಲ್ಲ ಸಿಬ್ಬಂದಿಗಳು ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸದಲ್ಲಿ ತೊಡಗಿಕೊಂಡು ಸಂಸ್ಥೆಯನ್ನು ಬೆಳೆಸಬೇಕು ಮತ್ತು ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ಬೆಳೆಯಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ದೇಶ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಥದಲ್ಲಿ ಸಾಗಿ ಎಲ್ಲರೂ ಸುಖದಿಂದ ಬದುಕುವಂತಾಗಲಿ ಎಂದು ಆಶಿಸಿದರು. ಟಿಎಸ್ಎಸ್ ನಿರ್ದೇಶಕರು, ಪ್ರಧಾನ ವ್ಯವಸ್ಥಾಪಕ ಶ್ರೀ ಗಿರೀಶ್ ಹೆಗಡೆ, ಸಿಬ್ಬಂದಿಗಳು, ನಿವೃತ್ತ ಸಿಬ್ಬಂದಿಗಳು, ಅಡಿಕೆ ವರ್ತಕರು, ಸದಸ್ಯರು ಪಾಲ್ಗೊಂಡಿದ್ದರು. ಉಪವ್ಯವಸ್ಥಾಪಕ ಶ್ರೀ ರವಿಚಂದ್ರ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು. 77ನೇ ಗಣರಾಜ್ಯೋತ್ಸವವನ್ನು ಶಿರಸಿ ತಾಲೂಕಾ ಸುಧಾಪುರ ಕ್ಷೇತ್ರದ ಶಾಲ್ಮಲಾ ನದಿ ತೀರದಲ್ಲಿರುವ ಐತಿಹಾಸಿಕ ಸೋಂದಾಕೋಟೆಯಲ್ಲಿ ಧ್ವಜಾರೋಹಣ ನಡೆಸಲಾಯಿತು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ, ಕಂದಾಯ ಇಲಾಖೆ, ನಾಡ ಕಚೇರಿ ಹುಲೇಕಲ್, ಅರಣ್ಯ ಇಲಾಖೆ ಹುಲೇಕಲ್ ವಲಯ, ಜಾಗೃತ ವೇದಿಕೆ ಸೋಂದಾ, ಜೈ ಮಾರುತಿ ಸೇವಾ ಸಂಘ ಗುಂಡಿಗದ್ದೆ, ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆ ಹಾವೇರಿ ವಿಭಾಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಧ್ವಜಾರೋಹಣವನ್ನು ಕಂದಾಯ ನಿರೀಕ್ಷಕ ಚಂದ್ರಕಾಂತ್ ಗೌಡ ಇವರು ನೆರವೇರಿಸಿ ಸೋದೆ ಅರಸರ ಕಾಲದ ರಾಜಧಾನಿಯ ಈ ಸ್ಥಳದಲ್ಲಿ ಧ್ವಜಾರೋಹಣಗೈಯುವ ಅವಕಾಶವನ್ನು ನನ್ನ ಪಾಲಿನ ಪುಣ್ಯದ ದಿನ. ಸ್ವತಂತ್ರ ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ಈ ದಿನ ಎಲ್ಲ ಪ್ರಜೆಗಳಿಗೂ ಶುಭವಾಗಲೆಂದು ಹಾರೈಸಿದರು. ಅರಣ್ಯ ಇಲಾಖೆಯ ಪ್ರಮೋದ್ ನಾಯ್ಕ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿ ನಮ್ಮ ಸಂವಿಧಾನವನ್ನು ರಚಿಸಿದ್ದು ಪ್ರತಿ ಪ್ರಜೆಯ ಕರ್ತವ್ಯ, ಮೂಲಭೂತ ಹಕ್ಕು, ಸಮಾನತೆ ನೀಡುವ ಉದ್ದೇಶದಿಂದ 1950ರಲ್ಲಿ ನಮ್ಮ ದೇಶ ಈ ಸಂವಿಧಾನವನ್ನು ಅಂಗೀಕರಿಸಿ ಜಗತ್ತಿನಲ್ಲಿಯೇ ಮಾದರಿ ರಾಷ್ಟ್ರವಾಗಿ ಮುನ್ನಡೆಯುತ್ತಿದೆ ಎಂದರು. ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆಯ ಪ್ರಾಚ್ಯವಸ್ತು ಸಂರಕ್ಷಕ ಜೈದ್ ಜಾರ್ಖಂಡ ಇವರು ತಮ್ಮ ಇಲಾಖೆಯ ಅಡಿಯಲ್ಲಿರುವ ಈ ಸಂರಕ್ಷಿತ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಲು ಊರ ನಾಗರಿಕರ ಸಲಹೆಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿ ಶುಭ ಹಾರೈಸಿದರು. ಬೈರುಂಬೆ ಗ್ರಾಮ ಆಡಳಿತಾಧಿಕಾರಿ ಗೌರಿ ಜಿಎನ್ ಹಾಗೂ ಸೋಂದಾ ಗ್ರಾಮ ಆಡಳಿತಾಧಿಕಾರಿ ಕಾವೇರಿ ಮಂಗರವಾಡಿ ಎಲ್ಲರಿಗೆ ಶುಭ ಕೋರಿದರು. ಸ್ವಾತಂತ್ರ್ಯ ಬಂದಾಗಿನಿಂದ ಅರಸರ ಕಾಲದ ರಾಜಧಾನಿ ಸ್ಥಳವಾದ ಇಲ್ಲಿ ಸೋಂದಾ ಪೊಲೀಸ್ ಪಟೇಲರೊಂದಿಗೆ ಕಂದಾಯ ಇಲಾಖೆಯವರು ನಡೆಸುವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಮ್ಮ ತಂದೆ ಹಾಗೂ ಮುತ್ತಾತನವರು ಪಾಲ್ಗೊಳ್ಳುತ್ತಿದ್ದರು. ಇಂದು ಅವರ ಮಕ್ಕಳಾದ ನಾವು ನಿಯಮಿತವಾಗಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ಹಿರಿಯರನ್ನ ನೆನೆದು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪ್ರತಿನಿಧಿ ರಾಮಚಂದ್ರ ಹೆಗಡೆ ಉಳ್ಳಿಕೊಪ್ಪ ಆಗಮಿಸಿದ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು.
ಧ್ವಜಾರೋಹಣ ಕಾರ್ಯಕ್ಕೆ ಸಹಕರಿಸಿ ಕೊನೆಯಲ್ಲಿ ಆಭಾರ ಮನ್ನಣೆಯನ್ನು ಭಾಸ್ಕರ್ ಹೆಗಡೆ ಉಳ್ಳಿಕೊಪ್ಪ ನಡೆಸಿಕೊಟ್ಟರು. ಸೋಂದಾ ಜಾಗೃತ ವೇದಿಕೆ ಕಾರ್ಯಾಧ್ಯಕ್ಷ ರತ್ನಾಕರ್ ಹೆಗಡೆ ಬಾಡಲಕೊಪ್ಪ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಈ ವೇಳೆ ಜಾಗೃತಿ ವೇದಿಕೆ ಕಾರ್ಯದರ್ಶಿ ಶ್ರೀಧರ್ ಹೆಗಡೆ ಗುಡ್ಡೆಮನೆ, ಗಣಪತಿ ಉಳ್ಳಿಕೊಪ್ಪ, ಗಣಪತಿ ಪಡ್ಗಾರ್ ಸೋಂದಾ ಕ್ರಾಸ್, ಗಣೇಶ್ ಪಟ್ಗಾರ್ ಗುಂಡಿಗದ್ದೆ, ಗ್ರಾಮ ಸಹಾಯಕ ಅಲ್ಲಿಖಾನ್ ಸೋದೆಪೇಟೆ, ಚರಣ ಚೆನ್ನಯ್ಯ ಕಮಾಟಗಿರಿ ಊರ ನಾಗರಿಕರು ಉಪಸ್ಥಿತರಿದ್ದರು. ಜನವರಿ 26ರಂದು ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಮಿಯಾಡ್ಸ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಹಾಗೂ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಶ್ರೀ ಎಲ್.ಎಂ. ಹೆಗಡೆಯವರು ಧ್ವಜಾರೋಹಣ ನೆರವೇರಿಸಿ, ಪ್ರಸ್ತುತ ಜಗತ್ತಿನ ವಿದ್ಯಮಾನವನ್ನು ಗಮನಿಸಿದಾಗ ಆರ್ಥಿಕ ಬಲಿಷ್ಠ ರಾಷ್ಟ್ರದ ವಿನಾಶಕಾರಿ ನಡೆ ಭಯ ಹುಟ್ಟಿಸುವಂತಹದ್ದು. ವಿಶ್ವಸಂಸ್ಥೆಯ ಅಧಿಕಾರವನ್ನು ಮೊಟಕುಗೊಳಿಸುವ ನಡೆ ಶೋಚನೀಯವಾಗಿದೆ. ಡಾ. ಬಿ.ಆರ್. ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್ ರವರು ಸ್ವತಂತ್ರ ಭಾರತಕ್ಕೆ ಭದ್ರ ಬುನಾದಿಯಿಂದ ಸಂವಿಧಾನವನ್ನು ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಣಾಮಗಳನ್ನು ಸಲ್ಲಿಸೋಣ ಎಂದು ತಿಳಿಸುತ್ತಾ ಗಣರಾಜ್ಯೋತ್ಸವದ ಶುಭಾಶಯ ಕೋರಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆಯಿತು. ಮುಖ್ಯೋಪಾಧ್ಯಾಯರಾದ ಶ್ರೀ ಸಿಂಧೂರ ಭಟ್, ಶ್ರೀಮತಿ ಕಲ್ಪನಾ ಹೆಗಡೆ ಹಾಗೂ ಶಿಕ್ಷಕರು ಪ್ರಶಸ್ತಿ ವಿತರಿಸಿದರು. ಶಿಕ್ಷಕಿ ಶ್ರೀಮತಿ ಲಕ್ಷ್ಮಿ ಭಟ್ ಗಣರಾಜ್ಯೋತ್ಸವದ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿರಸಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಚಂದನ ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ, ಸೇವಾದಳ ತಂಡಗಳು ಪಥಸಂಚಲನ ಮತ್ತು ಸಾಮೂಹಿಕ ವ್ಯಾಯಾಮದಲ್ಲಿ ಭಾಗವಹಿಸಿದ್ದರು ಹಾಗೂ 6ನೇ ತರಗತಿಯ ವಿದ್ಯಾರ್ಥಿನಿಯರು ಘರ್ ಘರ್ ತಿರಂಗಾ ಹಾಡಿಗೆ ನೃತ್ಯ ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ನೆರೆದಿದ್ದವರನ್ನು ರಂಜಿಸಿದರು. ಶಿರಸಿ ನಗರಸಭೆ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ 425 ಲಕ್ಷಗಳ 13 ಕಾಮಗಾರಿಗಳಿಗೆ ಜಿಲ್ಲಾಧಿಕಾರಿಗಳು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಈ ಎಲ್ಲ ಕಾಮಗಾರಿಗಳಿಗೆ ನಗರಸಭೆಯಿಂದ ಟೆಂಡರ್ ಕರೆಯಲಾಗಿದ್ದು, ಕಾರ್ಯಾದೇಶ ನೀಡುವ ಹಂತದಲ್ಲಿರುತ್ತದೆ. ಈ ಕಾಮಗಾರಿಯನ್ನು ಜಾತ್ರೆಯ ಪ್ರಾರಂಭವಾಗುವ ಪೂರ್ವದಲ್ಲಿ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗುತ್ತಿದೆ ಎಂದು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ತಿಳಿಸಿದ್ದಾರೆ. ಶಿರಸಿ ನಗರಸಭೆ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಹಂತ 2ರಡಿ ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ಸರಬರಾಜು ಮಾಡುವ ಕುರಿತು ಗುತ್ತಿಗೆದಾರರಿಗೆ ಶ್ರೀ ಮಾರಿಕಾಂಬಾ ಜಾತ್ರೆ ಪ್ರಯುಕ್ತವಾಗಿ ಜಾತ್ರಾ ದಿನಗಳಲ್ಲಿ ಸಾವಿರಾರು ಭಕ್ತಾದಿಗಳು ಸೇರುವುದರಿಂದ ಸದರಿ ಜಾತ್ರೆಗೆ ಬರುವ ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶಿರಸಿ ನಗರ ಹೃದಯ ಭಾಗದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ವಿತರಣಾ ಸಮಯವನ್ನು ಅಗತ್ಯಕ್ಕೆ ತಕ್ಕಂತೆ ವಿಸ್ತರಣೆ ಮಾಡುವ ಕುರಿತು ನಿರ್ದೇಶನವನ್ನು ನೀಡಲಾಗಿದೆ. ಶಿರಸಿ ನಗರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಹಂತ 4ರ ಯೋಜನೆಯಡಿ 7.93 ಕೋಟಿಗಳ ಕಾಮಗಾರಿಯನ್ನು ಗುತ್ತಿಗೆದಾರರು ಮಾರ್ಚ್ 15, 2024ರಂದು ಪಡೆದುಕೊಂಡಿದ್ದು 12 ತಿಂಗಳುಗಳ ಕಾಲಾವಧಿಯಲ್ಲಿ ಕೆಲಸ ಪೂರ್ಣಗೊಳಿಸಿರುವುದಿಲ್ಲ. ಗುತ್ತಿಗೆದಾರರು ಕಾಮಗಾರಿಯ ಶೇಕಡಾ 40ರಷ್ಟು ಕಾಮಗಾರಿ ನಿರ್ವಹಿಸಿ ಸ್ಥಗಿತಗೊಳಿಸಿದ್ದು, ಈ ಕುರಿತು ನಗರಸಭೆ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಂತಿಮ ನೋಟಿಸನ್ನು ನೀಡಲಾದರೂ ಸಹಿತ ಗುತ್ತಿಗೆದಾರರಿಂದ ಯಾವುದೇ ಉತ್ತರ ಬಾರದೇ ಇದ್ದಾಗ ಟೆಂಡರ್ ಅನ್ನು ರದ್ದುಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಲು ಜಿಲ್ಲಾಧಿಕಾರಿಯವರ ಮುಖಾಂತರ ಪ್ರಸ್ತಾವನೆಯನ್ನು ಜನವರಿ 22, 2026ರಂದು ಮಾನ್ಯ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಸಲ್ಲಿಸಲಾಗಿದೆ ಎಂದು ಯೋಜನಾ ನಿರ್ದೇಶಕರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ನೌಕರರ ಸಂಘ ಜಿಲ್ಲಾ ಘಟಕ ಧಾರವಾಡದಲ್ಲಿ ನಡೆದ ಕರ್ನಾಟಕ ರಾಜ್ಯ ಲಿಂಗಾಯತ ನೌಕರರ ಸಂಘದ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮೇಲಿನಂತೆ ನುಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆ ಅಧಿಕಾರಿ ಬಿ.ಡಿ. ಬಿರಾದಾರ್ ಮಾತನಾಡಿ, ಬಸವಣ್ಣನವರ ಕ್ರಾಂತಿಕಾರಕ ವಿಚಾರಗಳು ಅವರ ಬಾಲ್ಯದಲ್ಲಿಯೇ ಮೊಳಕೆ ಹೊಡೆದಿದ್ದವು. ಅವರ ವಚನಗಳು ನೆಮ್ಮದಿಯ ಬದುಕಿಗೆ ದಾರಿದೀಪಗಳಾಗಿದ್ದು ಜನಮಾನಸದಲ್ಲಿ ಹಾಸುಹೊಕ್ಕಾಗಿವೆ ಎಂದರು. ಇನ್ನೋರ್ವ ಅತಿಥಿ ಉದ್ಯಮಿ ಶಿವಶಂಕರ್ ಕೆಂಗಾನೂರ್ ಮಾತನಾಡಿ, ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಚಿಂತನೆಗಳು ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಾಗಬಲ್ಲವು. ಬೇಡುವವರಿಲ್ಲದೆ ಬಡವನಾದೆನಯ್ಯ ಎಂಬ ಬಸವಣ್ಣನವರು ಆಗಿನ ಕಾಲದಲ್ಲಿ ಶರಣ ಕಾಯಕ ಮಾಡಿ ರಾಜ್ಯವನ್ನು ಸುಭಿಕ್ಷಗೊಳಿಸಿದ್ದರು. ಕಾಯಕವೇ ಕೈಲಾಸ ಎಂಬ ಅವರ ನುಡಿ ಪ್ರತಿಯೊಬ್ಬರ ಜೀವನದ ಮಂತ್ರವಾಗಬೇಕಾಗಿದೆ ಎಂದರು. ರಾಜ್ಯ ಸಲಹಾ ಸಮಿತಿಯ ಗುರುತಿನಡಿ ಧಾರವಾಡ ಜಿಲ್ಲಾ ಘಟಕವು ಲಿಂಗಾಯತ ನೌಕರ ಸಂಘವನ್ನು ಅತ್ಯಂತ ಪ್ರಬುದ್ಧವಾಗಿ ನಡೆಸಿಕೊಂಡು ಹೋಗುತ್ತಿದೆ. ಸಂಘದ ಅಧ್ಯಕ್ಷ ಶಿವಾನಂದ ನಾಗೂರ್ ಹಾಗೂ ಕಾರ್ಯದರ್ಶಿ ಕೆ.ಎಫ್. ಜಾವೂರ್ ಅವರ ನೇತೃತ್ವದಲ್ಲಿ ಹಲವಾರು ರಚನಾತ್ಮಕ ಕಾರ್ಯಗಳು ಲಿಂಗಾಯತರ ನೌಕರರ ಸಂಘದಡಿ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿರುವುದು ಸಂತಸ ತಂದಿದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ
ಎಸ್ಎಫ್ ಸಿದ್ದನಗೌಡರು ಮಾತನಾಡಿ, ಬಸವಣ್ಣನವರ ವಿಭಿನ್ನ ಚಿಂತನೆಗಳ ಅಡಿಯಲ್ಲಿ ರಚನೆಗೊಂಡಿರುವ ಲಿಂಗಾಯತ್ ನೌಕರರ ಸಂಘವು ಎಲ್ಲ ಸಂಘಗಳಿಗಿಂತ ವಿಭಿನ್ನ ಚಿಂತನೆಗಳಿಂದ ನಡೆಯುತ್ತಿರುವುದು ಶರಣ ಚಿಂತನೆಗಳಿಗೆ ಕೈಗನ್ನಡಿಯಾದಂತಿದೆ ಎಂದರು. ಜಿಲ್ಲಾ ಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷ ಶಿವಾನಂದ ನಾಗೂರ್ ಮಾತನಾಡಿ, ಎಲ್ಲರ ಸಹಕಾರದಿಂದ ಧಾರವಾಡ ಜಿಲ್ಲಾ ಸಂಘಟನೆ ಯಶಸ್ವಿಯಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ರಾಜ್ಯದಲ್ಲಿ ಮಾದರಿಯಾಗಿದೆ ಎಂದರು. ಜಿಲ್ಲಾ ಕಾರ್ಯದರ್ಶಿ ಕೆಎಫ್ ಜಾವೂರ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಇದೊಂದು ವಿಭಿನ್ನ ಮಾದರಿ ಸಂಘಟನೆಯಾಗಿದ್ದು ಬಸವಣ್ಣನವರ ಚಿಂತನೆಗಳನ್ನು ಅಪ್ಪಿಕೊಂಡು ಬರುವ ಯಾವುದೇ ಸಮುದಾಯದ ನೌಕರರು ಇದರ ಸದಸ್ಯರಾಗಬಹುದು. ಸಂಘಟನೆಯು ಬಸವ ಕೇಂದ್ರ ವಚನೋತ್ಸವ ಬಳಗ ಮುಂತಾದವುಗಳ ಸಹಯೋಗದಲ್ಲಿ ಶ್ರಾವಣ ವಚನೋತ್ಸವ, ವಚನ ವೈಭವ, ಲಿಂಗಾಯತ ಮಕ್ಕಳ ಪ್ರತಿಭಾ ಪುರಸ್ಕಾರ, ಬಸವ ಜಯಂತಿ ಮುಂತಾದ ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಸಮಾಜಕ್ಕೆ ಮಾದರಿ ಸಂಘಟನೆಯಾಗುತ್ತಿದೆ ಎಂದರು. ನೌಕರ ಸಂಘದ ಸಂಸ್ಕೃತಿ ಕಾರ್ಯದರ್ಶಿ ಚಂದ್ರು ತಿಗಡಿ ಸ್ವಾಗತಿಸಿದರು. ಧಾರವಾಡ ತಾಲೂಕು ಅಧ್ಯಕ್ಷ ಆತ್ಮಾನಂದ್ ಗೆದ್ದಿಕೆರೆ ವಂದಿಸಿದರು. ಜಿಲ್ಲಾ ಕಾರ್ಯದರ್ಶಿ ಕೆಎಫ್ ಜಾವೂರ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಂಜುನಾಥ್ ಅಡವೇರ, ಜಿಲ್ಲಾ ಪದಾಧಿಕಾರಿಗಳಾದ ಆರ್ಎಸ್ ಹಿರೇಗೌಡರ್, ಸಿಎಸ್ ಉಳ್ಳಾಗಡ್ಡಿ, ಮರ್ಜಂಡಿ ಸಿಕೆ ಹೆಮ್ಸೂರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜು ಮಾಳವಾಡ, ಅಯ್ಯಪ್ಪ ಮೂಕಾಶಿ, ಅಳ್ನಾಳ್ವರ್ ಘಟಕದ ಮಹೇಶ್ ಮುತ್ನಾಳ್, ಭೀಮಶಂಕರ್ ಬೆಳಗಾವಿ, ಡಿಎಸ್ ಚೋಗಲ, ನವಲಗುಂದದ ಎಲ್ಬಿ ಪೆಂಟೆದ ಮಹೇಶ್, ಧಾರವಾಡ ಮೂಲದ ಮಹೇಶ್ ಬಾಳಗಿ, ನೀಲಕಂಠಗೌಡ, ತಾಲೂಕು ಕಾರ್ಯದರ್ಶಿ ರುದ್ರಪ್ಪ ಕುರ್ಲಿ, ಶಕುಂತಲಾ ಅರಮನಿ, ಗೀತಾ ಪೊದ್ದಾರ್, ಲಿಂಗರಾಜ್ ಅರ್ಕಸಾಲಿ, ಪಾಟೀಲ್, ಉಮೇಶ್ ಅಂಗಡಿ, ಪ್ರಕಾಶ್ ಕವಲಿ ಮುಂತಾದವರು ಹಾಜರಿದ್ದರು. ಸರ್ಕಾರಿ ಪ್ರಾಥಮಿಕ ಶಾಲೆ, ಅಂಗನವಾಡಿ ಸೇರಿದಂತೆ ತಾಲೂಕಿನ ಒಟ್ಟು 50 ಕಡೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದು, ಅಂಗನವಾಡಿ ಕೇಂದ್ರಗಳಿಗೆ ಸ್ಮಾರ್ಟ್ ಟಿವಿ ವಿತರಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ತಾಲೂಕಿನ ಶತರಥಕೊಪ್ಪ ಗ್ರಾಮದಲ್ಲಿ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ 2ನೇ ನಂಬರ್ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಹಾಗೂ ಬಡ ಕುಟುಂಬಗಳ ಮಕ್ಕಳಿಗೂ ಸಹ ಪೂರ್ವ ಪ್ರಾಥಮಿಕ ಶಿಕ್ಷಣ ಸಿಗಬೇಕು ಎನ್ನುವ ಉದ್ದೇಶದೊಂದಿಗೆ ಎಲ್ಕೆಜಿ, ಯುಕೆಜಿ ಆರಂಭಿಸಲಾಗಿದೆ. ಇದರಿಂದ ಸ್ಥಳೀಯವಾಗಿ ಗುಣಮಟ್ಟದ ಶಿಕ್ಷಣ ಸಿಗಲು ಸಾಧ್ಯವಾಗಲಿದೆ. ಮಾದರಿ ಅಂಗನವಾಡಿ ಕೇಂದ್ರಗಳ ಮೂಲಕ ಮಕ್ಕಳಿಗೆ ಸಕಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಇದರಿಂದ ಮಕ್ಕಳ ದಾಖಲಾತಿ ಹೆಚ್ಚಳಕ್ಕೆ ಅನುಕೂಲವಾಗಲಿದೆ ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮಂತಪ್ಪ ಮಾಳಾಪುರ್, ಉಪಾಧ್ಯಕ್ಷೆ ನನ್ನಿಮಾ ನಾಸಿಪುರಿ, ಸದಸ್ಯರಾದ ಕಮಲವ್ವ ಹುಲ್ಲತ್ತಿ, ಲೀಲಾವತಿ ಪಾಟೀಲ್, ಬಂಗಾರ್ ಹುಕ್ಕುಂ, ಸಮಿತಿ ಅಧ್ಯಕ್ಷ ಪುಟ್ಟಪ್ಪ ನರೇಗಲ್, ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ಹನೀಫ್ ಬಂಕಾಪುರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ, ಮುಖಂಡರಾದ ಮುನ್ನಾ ಪಠಾಣ್, ಚನ್ನಬಸಪ್ಪ ಬೇರದಗಡ್ಡಿ, ಮತೀನ್ ಶಿರಬಡಗಿ, ಶಿವಣ್ಣ ಗೊಲ್ಲರ, ರಾಜಾಹುಲಿ ಮುಕ್ತೇಶ್ವರ, ಅಶೋಕ್ ಜಾದವ, ರಾಮಣ್ಣ ಉಲೇಕರ್, ಗುರುರಾಜ್ ನಿಂಗೋಜಿ, ಪರಶುರಾಮ್ ಕಂಡುನವರ್, ಶಿವು ಭದ್ರಾವತಿ, ಬಂಗಾರಗೌಡ ಪಾಟೀಲ್, ಅಣ್ಣಪ್ಪ ಪಕೀರಪ್ಪನವರ್, ಮಂಜುನಾಥ ಸ್ವಾಮಿ ಹಿರೇಮಠ್, ಶಿವಲಿಂಗಯ್ಯ ಕಡ್ಲಿಮಠ, ಸಿಡಿಪಿಒ ರಾಮು ಬೈಲಸೀಮಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ರಕರ್ತರು ಸಮಾಜದ ಒಳಿತಿಗಾಗಿ ಪತ್ರಿಕಾ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಶ್ರೀ ಶ್ರೀ ಮಾರುತಿ ಗುರೂಜಿ. 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ವಾರ್ಷಿಕ ವರ್ಧಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಭಾಗಿ. ಟಿಎಸ್ಎಸ್ ಪ್ರಧಾನ ಕಚೇರಿ ಆವರಣದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಸೋದೆ ಅರಸರ ರಾಜಧಾನಿಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಶಿರಸಿ ಜಾತ್ರೆ ಪೂರ್ವದಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಗುರಿ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು. ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಚಿಂತನೆಗಳು ಸರ್ವಕಾಲಿಕ. ಲಿಂಗಾಯತ ನೌಕರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸಂಜೀವ್ ಕಡಗದ. 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಅಂಗನವಾಡಿ ಕೇಂದ್ರವನ್ನು ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.